ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಆ್ಯಟ್ ನಯನ. ಬನ್ನಿ ಇವತ್ತು ಮಸಾಲೆ ಪೂರಿ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ಅರ್ಧ ಕಪ್ ರವೆ, 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 1/4 ಕಪ್ಪು ಕುದಿಯೋ ನೀರು, ಬಿಸಿ ನೀರು. ಮೆಜರ್ಮೆಂಟು ಕರೆಕ್ಟಾಗಿರಬೇಕು, ಪೂರಿ ಮೆತ್ತಗಾಗಿ ಬರಲ್ಲ. ಮಾಡೋದು ಹೆಂಗೆ ಅಂತ ನೋಡೋಣ ಇವಾಗ. ಅರ್ಧ ಕಪ್ ರವೆ, 2 ಟೇಬಲ್ ಸ್ಪೂನ್ ಮೈದಾ, ರವೆ 1/4 ಕಪ್ ಅಷ್ಟೇ ಬೇಕಾಗುತ್ತೆ, ಜಾಸ್ತಿ ಏನು ಬೇಕಾಗಲ್ಲ. ನೋಡಿ ಫ್ರೆಂಡ್, ಈ ಥರ ಕಲಿಸ್ಬೇಕು. ಈ ಥರ ಸಾಫ್ಟಾಗಿ ಬರಬೇಕು. ಕುದಿಯೋ ನೀರನ್ನೇ ಹಾಕಬೇಕು, ಅಂದರೆ ರವೆ ನೆನೆಯುತ್ತೆ ಸ್ವಲ್ಪ. ಇದನ್ನು ಒದ್ದೆ ಬಟ್ಟೆ ಮಾಡಿ ಒಂದು 20 ನಿಮಿಷ ಹಾಗೆ ಮುಚ್ಚಿಡೋಣ. ನೋಡಿ, ಒದ್ದೆ ಬಟ್ಟೆಯಿಂದ ಒಂದು 20 ನಿಮಿಷ ಮುಚ್ಚಿಡೋಣ. ಬನ್ನಿ ಫ್ರೆಂಡ್, ಆವಾಗಲೇ ಪೂರಿ ಮಾಡೋಕ್ಕೆ ಹಿಟ್ಟು ಕಲಸಿಟ್ಟಿದ್ದೀವಿ, ನೆನೆಲಿ ಸ್ವಲ್ಪ ಹೊತ್ತದು. ಇವಾಗ ಆಲೂಗಡ್ಡೆನ ಮತ್ತು ಬಟಾಣಿನ ಬೇಯಿಸ್ಕೊಳ್ಳೋಣ ಪಾನಿಪುರಿಲಿ ತುಂಬಕ್ಕೆ. ಇವಾಗ ನೋಡಿ, ನೀರು ಕುದೀತಾ ಐತೆ, ಬಟಾಣಿ ಹಾಕೊಂಬಿಡೋಣ. ಇದು ಹಸಿ ಬಟಾಣಿ, ಜಾಸ್ತಿ ಏನು ಬೇಯಿಸೋದು ಬೇಡ, ಅದಕ್ಕೆ ಆಲೂಗಡ್ಡೆನೂ ಹಾಕೊಂಬಿಡೋಣ. ಇದು ಕುದಿಬೇಕು. ಬನ್ನಿ ಫ್ರೆಂಡ್ಸ್, ಇವಾಗ ಪಾನಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಹಿಡಿ ಪುದೀನ ತಗೊಂಡಿದ್ದೀನಿ, ಒಂದು ಹಿಡಿ ಕೊತ್ತಂಬರಿ ತಗೊಳ್ಳೋಣ, 3 ಹಸಿಮೆಣಸಿನ್ಕಾಯಿ, ಇದು ಶುಂಠಿ, ಇದು ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಒಂಚೂರು ಸಾಲ್ಟ್ ಹಾಕ್ಬಿಟ್ಟು ರುಬ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇವಾಗ ರುಬ್ಕೊಳ್ಳೋಣ. ನೋಡಿ, ಫೈನ್ ಪೇಸ್ಟು ಮಾಡ್ಕೊಂಡಿದ್ದೀವಿ ಈ ಥರ. ಇದು ಪಾನಿ, ನಿಮ್ಗೆ ಎಷ್ಟು ಬೇಕೋ ನೀರು ಅಷ್ಟನ್ನು ಹಾಕ್ಬಿಟ್ಟು ಇನ್ನೂ ತಿಳುವಾಗಿ ಮಾಡ್ಕೋಬೋದು. ನೋಡಿ, ಇಷ್ಟಾಗಿದೆಯಲ್ಲ ಇದು. ಇದಕ್ಕೆ ಇನ್ನೂ ಸ್ವಲ್ಪ, ಅಂದರೆ 1 ಗ್ಲಾಸ್ ನೀರು ಹಾಕ್ಕೊತೀನಿ. ನೋಡಿ, ನಮಗೆ ಎಷ್ಟು ಬೇಕೋ ಅಷ್ಟು ತುಳು ಮಾಡ್ಕೋಬೋದು. ಇದಕ್ಕೆ ಒಂದು ಈರುಳ್ಳಿನ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೋಣ. ಸಾರಿ, ಆವಾಗಲೇ ನಿಮಗೆ ಮಸಾಲೆ ಪೂರಿ ಅಂತ ಹೇಳಿದೆ ನಾನು. ಮಸಾಲೆ ಪೂರಿ ಅಲ್ಲ, ಪಾನಿಪುರಿ ಮಾಡ್ತಾಯಿದ್ದೀವಿ. ಸಾರಿ, ಒನ್ಸ್ ಅಗೇನ್. ಎವರೆಸ್ಟ್ ಅವರ ಪಾನಿಪುರಿ ಮಸಾಲ 1 ಸ್ಪೂನ್ ಹಾಕೋಣ. ನೋಡಿ, ಇವಾಗ ಪಾನಿ ರೆಡಿ ಆಯಿತು. ನೋಡಿ, ಇವಾಗ ಆಲೂಗಡ್ಡೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಮತ್ತು ಬಟಾಣಿನ ಬೇಯಕ್ಕೆ ಇಟ್ಟಿದ್ದೀನಿ. ಅಲ್ಲಿವರೆಗೂ ಇದು ರೆಡಿ ಆಯಿತು, ಅದನ್ನು ರೆಡಿ ಮಾಡ್ಕೊಳ್ಳೋಣ ಈಗ. ನೋಡಿ, ಆಲೂಗಡ್ಡೆನ ಬೇಯಿಸ್ಕೊಂಡ್ಬಂದಿದ್ದೀನಿ. ಇವಾಗ ಸ್ಮ್ಯಾಶರ್ಲೆ ಸ್ಮ್ಯಾಶ್ ಮಾಡೋಣ. ಇವಾಗ ಬಟಾಣಿನ ಹಾಕೊಂಡ್ಬಿಡೋಣ. ಅದನ್ನು ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ನೋಡಿ ಫ್ರೆಂಡ್, ಸ್ಮ್ಯಾಶ್ ಮಾಡೋದಾಯಿತು. ಇದಕ್ಕೆ ಕ್ಯಾರೆಟು
ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಆ್ಯಡ್ ಮಾಡೋಣ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಸ್ಟೆಪ್ಪಿಂಗ್ ರೆಡಿ ಆಯಿತು ಫ್ರೆಂಡ್. ಇವಾಗ ಪೂರಿ ಮಾಡ್ಕೊಳ್ಳೋಣ. ಬರೀ ಯಾವ ಥರ ಮಾಡೋದು ಅಂತ ನೋಡೋಣ. ಸ್ಟೆಪ್ಪಿಂಗ್ ಕರೆಕ್ಟಾಗಿ ಬಂದಿದೆ. ಇವಾಗ ಒಂಚೂರು ರುಚಿಗೆ ಉಪ್ಪು ಹಾಕ್ಬಿಡೋಣ. ಎರಡು ರೆಡಿ ಆಯ್ತು. ಈಗ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಪೂರಿ ಮಾಡೋಣ. ನೋಡಿ, ಈ ಥರ 4 ಉಂಡೆ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಲಟ್ಸಿ ಪೂರಿ ಮಾಡೋಣ. ಬನ್ನಿ ಫ್ರೆಂಡ್. ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಬಿಡೋಣ. ಹಾಕ್ಕೊಂಬಿಟ್ಟು ಲಟ್ಸ್ಕೊಂಬಿಡೋಣ. ನೋಡಿ, ಈ ಥರ ಲಟ್ಸೋದು. ಅಂಚೆಲ್ಲ ಸ್ವಲ್ಪ ಇದೆಲ್ಲ ಸ್ವಲ್ಪ ತೆಳುವಾಗಿ ಬರಬೇಕು. ನೋಡಿ, ಈ ಥರ ಕಪ್ಪಿರುತ್ತಲ್ಲ ಮನೆಯಲ್ಲಿ, ಇದರಿಂದ ನೋಡೋಣ ಹೆಂಗೆ ಮಾಡೋದಂತ. ನೋಡಿ, ಈ ಥರ ನೋಡಿ, ಈ ಥರ ಇದನ್ನು ಬಿಡಿಸ್ಕೊಂಡ್ಬಿಡೋದು. ಮತ್ತೆ ಇದನ್ನು ಹಿಂಗೆ ಮಾಡಿಬಿಟ್ಟು ಮತ್ತೆ ಮಾಡ್ಬೋದು. ಈ ಥರ ನೋಡಿ, ಈ ಥರ ಆಗುತ್ತೆ. ಆದರೆ ಇದನ್ನು ಇಷ್ಟು ದಪ್ಪ ಬಿಡಬಾರ್ದು. ಮತ್ತು ತಿರ್ಗಾ ಒಂಚೂರು ಲಟ್ಟಿಸ್ಕೋಬೇಕು. ಹೀಗೆ ತೆಳ್ಳಗೆ ಒಂಚೂರು ಲಟ್ಟಿಸ್ಕೋಬೇಕು. ಈ ಥರ ನೋಡಿ ಫ್ರೆಂಡ್ಸ್, ಎಣ್ಣೆಗೆ ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಆ ಥರ ಉಬ್ಬಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಪೂರಿನೂ ಎಷ್ಟು ಚೆನ್ನಾಗಿ ಉಬ್ಬಿದ್ದಾವೆ. ಇವಾಗೆಲ್ಲನೂ ತಿರುಗಿ ಹಾಕೋಣ ಒಂದೊಂದಾಗಿನೇ. ಇಲ್ಲಿ ಆಲ್ರೆಡಿ ಮಾಡಿದ್ದೀವಿ ಪೂರಿನ, ತೋರಿಸ್ತೀನಿ ಬನ್ನಿ ಫ್ರೆಂಡ್. ನೋಡಿ ಫ್ರೆಂಡ್, ಇದು ಪೂರಿ ಈ ಥರ ನೋಡಿ ಫ್ರೆಂಡ್. ಆಲ್ರೆಡಿ ಮಾಡಿದ್ದೀನಿ. ಈಗ ತೋರಿಸೋಣ ಅಂತಲೇ. ನೋಡಿ ಫ್ರೆಂಡ್, ನೋಡಿ ಫ್ರೆಂಡ್ಸ್, ಈ ಥರ ಇಲ್ಲಿ ನೋಡಿ, ಆ ತಾನಾಗಿಯೇ ಒಡ್ಕೊಂಬಿಟ್ಟಿದೆ. ನೋಡಿ, ಮುಟ್ಟಿದ ತಕ್ಷಣ ಇದಾಗ್ಬಿಡುತ್ತೆ. ನೋಡಿ ನೋಡಿ, ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ನೋಡಿ ಫ್ರೆಂಡ್, ಚೆನ್ನಾಗಿ ಬಂದಿದೆ ಅಲ್ಲ ಫ್ರೆಂಡ್. ನೋಡಿ ಫ್ರೆಂಡ್, ಪೂರಿ ರೆಡಿಯಾಗಿದೆ. ಈಗ ಅದರೊಳಗಡೆ ಹಾಕೋ ಸ್ಟೆಪ್ಪಿಂಗು ಕೂಡ ರೆಡಿಯಾಗಿದೆ, ಹಾಗೂ ಮಿಕ್ಚರು ಕೂಡ ಇದೆ, ಹಾಗೂ ಪಾನಿ ಕೂಡ ಇದೆ. ಬನ್ನಿ ಇವಾಗ ಯಾವ ಥರ ನನ್ನ ಮಗಳು ತೋರಿಸ್ತಾಳೆ, ತಿಂದ್ಬಿಟ್ಟು ಚೆನ್ನಾಗಿದೆ ಇಲ್ವ ಅಂತ ಹೇಳಿ. ತಗೊಂಬ ತಿನ್ನು. ಕೈಯಿಂದನೇ ಹಾಕೊಳಮ್ಮ. ಸೇವ್ ಹಾಕೋ, ಸೇವ್ ಹಾಕೋ, ಸೇವ್ ಹಾಕೋ ಫಸ್ಟು.
ನಿಧಾನಕ್ಕೆ ತಿನ್ನು. ವೇಟ್. ಚೆನ್ನಾಗಿದೆಯಾ? ಸೂಪರ್ ಆಗಿದೆಯಾ? ಹೇಳು ಏನೋ ಹೆಂಗಿದೆ ಅಂತ. ಚೆನ್ನಾಗಿದೆಯಾ? ನೋಡಿ ಫ್ರೆಂಡ್, ಚೆನ್ನಾಗಿದೆ ಅಂತೆ. ನನ್ನ ಮಗಳು ತಿಂದು ರುಚಿ ನೋಡ್ತಾ ಇದ್ದಾಳೆ. ನಿಮಗೂ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು ಮಾಡಿ ಫ್ರೆಂಡ್. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್.